ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 11.5ನೇ ಓವರ್ ನಲ್ಲಿ ನಡೆಯಿತು ಯಾರು ಊಹಿಸದ ಘಟನೆ. ಇನ್ನು ಇದರಿಂದಾಗಿ ಶ್ರೇಯಸ್ ಅಯ್ಯರ್ ಅವರಿಗೆ ಆಯಿತು ಬೆರಳಿಗೆ ಗಾಯ. ಅಷ್ಟಕ್ಕೂ ಪಂದ್ಯದಲ್ಲಿ ಆಗಿದ್ದೇನು ಮತ್ತು ಶ್ರೇಯಸ್ ಅವರಿಗೆ ಏನೆಲ್ಲ ಆಯಿತು ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು IPL 2026ರ 4ನೇ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಗುಜರಾತ್ ನಡುವೆ ಪಂದ್ಯ ಆದ್ರೆ ಇತ್ತು. ಇನ್ನು ಈ ಪಂದ್ಯ ಅಂತೂ ಲೋ ಸ್ಕೋರ್ ಗೇಮ್ ಆದ್ರೂ ಕೂಡ ತುಂಬಾನೇ ರೋಚಕತೆಯಿಂದ ಆದ್ರೆ ಕೂಡಿತ್ತು. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಗುಜರಾತ್ ತಂಡ 162 ರನ್ ಆದ್ರೆ ಹೊಡಿತಾರೆ. ಇನ್ನು ಇದನ್ನು ಚೇಸ್ ಮಾಡಕ್ಕೆ ಬಂದಂತ ಪಂಜಾಬ್ ಕಿಂಗ್ಸ್ ತಂಡ ತುಂಬಾನೇ ಆದ್ರೆ ಕಷ್ಟ ಪಡುತ್ತಾರೆ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಒಂದು ಹಂತದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ತಮ್ಮ ಬುಟ್ಟಿಗೆ ಹಾಕಿಕೊಂಡಿತ್ತಂತಾನೆ ಹೇಳ್ಬಹುದು ಈ ಪಂದ್ಯ. ಆದರೆ ನಡೆಯಬಾರದ ಘಟನೆ ನಡೆದ ಕಾರಣದಿಂದಾಗಿ ಪಂಜಾಬ್ ಕಿಂಗ್ಸ್ ತಂಡ ತುಂಬಾನೇ ಆದ್ರೆ ಸ್ಟ್ರಗಲ್ ಆದ್ರೆ ಪಡ್ತಾರೆ ಈ ಗೆಲುವಿಗೋಸ್ಕರ. ಹೌದು ಸ್ನೇಹಿತರೆ, ಒಂದೇ ಓವರ್ ನಲ್ಲಿ 2 ವಿಕೆಟ್ ಮತ್ತು ಇನ್ನು ಪ್ರಾಸಿದ್ ಕೃಷ್ಣ ತೆಗೆದಂತಹ 3 ವಿಕೆಟ್ ನಿಂದಾಗಿ ಪಂಜಾಬ್ ಕಿಂಗ್ಸ್ ತಂಡದಲ್ಲಿದ್ದಂತ ಗೆಲುವು ಕಸಿದುಕೊಳ್ಳುತ್ತಾರೆ ಅಂತಾನೆ ಹೇಳ್ಬಹುದು ಗುಜರಾತ್. ಆದರೂ ಕೂಡ ಹಠ ಬಿಡದೆ ಪಂಜಾಬ್ ಕಿಂಗ್ಸ್ ತಂಡ ಕೊನೆಗೆ ಆದ್ರೆ ಗೆದ್ದಿದೆ, ಅದು ಕೂಪರ್ ಕೊಹ್ಲಿ ಅವರಿಂದ. ಇನ್ನು ಅಸಲಿಗೆ ಒಂದು ಘಟನೆ ಕೂಡ ನಡೆಯುತ್ತೆ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಆಗಿದ್ದೇನಂತ ನೋಡೋದಾಯ್ತು ಅಂತಂದ್ರೆ ಮೊದಲಿಗೆ ಪಂಜಾಬ್ ಕಿಂಗ್ಸ್ ತಂಡ ಬಂದ್ಬಿಟ್ಟು ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡುವಾಗ 2 ವಿಕೆಟ್ ಆದ್ರೆ ಆಲ್ರೆಡಿ ಕಳ್ಕೊಂಡಿರ್ತಾರೆ. ಪ್ರಭ್ಸಿಮ್ರನ್ ಸಿಂಗ್ ಮತ್ತು ಪ್ರಿಯನ್ಸ್ ಆರ್ಯ ಇಬ್ಬರಾದ್ರೆ ಔಟ್ ಆಗಿರ್ತಾರೆ ಅಂತಾನೆ ಹೇಳ್ಬೋದು. ಆನಂತರ ಜೊತೆಗೂಡಿದಂತ ಶ್ರೇಯಸ್ ಅಯ್ಯರ್ ಮತ್ತು ಕೂಪರ್ ಕೊಹ್ಲಿ ಅವರು ಒಳ್ಳೆ ಬ್ಯಾಟಿಂಗ್ ಆದ್ರೆ ಮಾಡ್ತಾ ಇರ್ತಾರೆ. ಒಂದು ಎಂಡ್ ಅಲ್ಲಿ ನಿಂತುಕೊಂಡಿದ್ದಂತ ನಾನ್ ಸ್ಟ್ರೈಕರ್ ಎಂಡ್ ಅಲ್ಲಿ ನಿಂತುಕೊಂಡಿದ್ದಂತ ಶ್ರೇಯಸ್ ಅಯ್ಯರ್ ಅವರಿಗೆ ಹೋಗಿ ಕೂಪರ್ ಕೊಹ್ಲಿ ಅವರು ಹೊಡೆದಂತ ಬಾಲ್ ಸ್ಟ್ರೈಟ್ ಆಗಿ ಹೋಗಿ ಅವರು ಬೆರಳಿಗೆ ಆದ್ರೆ ಬೀಳುತ್ತೆ ಅಂತಾನೆ ಹೇಳ್ಬೋದು. ಆವಾಗ ಬೆರಳಿಗೆ ಬಿದ್ದ ತಕ್ಷಣವೇ ಅವರ ಕೈಗೆ ತುಂಬಾನೇ ಆದ್ರೆ ನೋವಾಗುತ್ತೆ ಮತ್ತು ಫಸ್ಟ್ ಏಡ್ ಕಿಟ್ ಎಲ್ಲ ಮಾಡಿಕೊಳ್ತಾರೆ. ಮತ್ತು ಆದ್ರೂ ಕೂಡ ಶ್ರೇಯಸ್ ಅಯ್ಯರ್ ಅವರಿಗೆ ಆಡಲು ಸಾಧ್ಯವಾಗಲಿಲ್ಲ ಅಂತಾನೆ ಹೇಳ್ಬೋದು. ಅದರ ನಂತರ 13ನೇ ಓವರ್ ಬೌಲಿಂಗ್ ಮಾಡಕ್ಕೆ ಬಂದಂತ ಪ್ರಸಿದ್ ಕೃಷ್ಣ ಅವರ ಬೌಲಿಂಗ್ ನಲ್ಲಿ ಮೊದಲನೇ ಬೌಲಿಂಗ್ ನಲ್ಲಿ ಶ್ರೇಯಸ್ ಅಯ್ಯರ್ ಅವರಾದ್ರೆ ಔಟ್ ಆಗ್ತಾರೆ. ಇನ್ನು ಶ್ರೇಯಸ್ ಅಯ್ಯರ್ ಔಟ್ ಆದ ತಕ್ಷಣವೇ ಪಂಜಾಬ್ ಕಿಂಗ್ಸ್ ತಂಡ ತುಂಬಾನೇ ಆದ್ರೆ ಸ್ಟ್ರಗಲ್ ಮಾಡ್ತಾರೆ ಅಂತ ಹೇಳ್ಬೋದು ಬ್ಯಾಟಿಂಗ್ ನಲ್ಲಿ. ಅದರ ನಂತರ ಬಂದಂತ ನಯಲ್ ವದೇರ್ ಆಗಿರ್ಬೋದು, ಶಶಾಂಕ್ ಸಿಂಗ್ ಆಗಿರ್ಬೋದು ಮತ್ತು ಸ್ಟಾಯ್ನಿಸ್ ಅವರು ಯಾರು ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಆದ್ರೆ ಕೊಡ್ಲೇ ಇಲ್ಲ. ಆ ಕಾರಣದಿಂದಾಗಿ ಶ್ರೇಯಸ್ ಅಯ್ಯರ್ ವಿಕೆಟ್ ತುಂಬಾನೇ ಇಂಪಾರ್ಟೆಂಟ್ ಆದ್ರೆ ಆಗಿತ್ತಂತಾನೆ ಹೇಳ್ಬೋದು. ಇನ್ನು ಒಟ್ನಲ್ಲಿ ಕೂಪರ್ ಕೊಹ್ಲಿ ಅವರ ಬ್ಯಾಟಿಂಗ್ ನಿಂದಾಗಿ ಪಂಜಾಬ್ ಕಿಂಗ್ಸ್ ತಂಡ ಆದ್ರೆ ಗೆದ್ದಿದೆ. ಅಷ್ಟಕ್ಕೂ ಈ ಪಂದ್ಯದಲ್ಲಿ ಆಗಿದ್ದ ಘಟನೆ ಏನಂತ ನೋಡೋದಾಯ್ತು ಅಂತಂದ್ರೆ ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಶ್ರೇಯಸ್ ಅಯ್ಯರ್ ಅವರು ಉತ್ತಮವಾಗಿ ಬ್ಯಾಟಿಂಗ್ ಮಾಡ್ತಾ ಇರ್ತಾರೆ. ಆದರೆ ಶ್ರೇಯಸ್ ಅಯ್ಯರ್ ಅವರಿಗೆ ಕೂಪರ್ ಕೊಹ್ಲಿ ಹೊಡೆದಂತ ಬಾಲ್ ನಿಂದಾಗಿ ಡೈರೆಕ್ಟ್ ಆಗಿ ನಾನ್ ಸ್ಟ್ರೈಕರ್ ಎಲ್ಲಿದ್ದಂತ ಶ್ರೇಯಸ್ ಅಯ್ಯರ್ ಅವರ ಬೆರಳಿಗೆ ಬಂದು ಬಾಲ್ ಆದ್ರೆ ಬೀಳುತ್ತೆ ಅಂತಾನೆ ಹೇಳ್ಬೋದು. ಅವಾಗ ಸ್ವಲ್ಪ ಹೊತ್ತು ನೋವಾದ್ರೆ ಅನುಭವಿಸುತ್ತಾರೆ ಶ್ರೇಯಸ್ ಅಯ್ಯರ್. ಅದರನ್ನು ಕೂಡ ಶ್ರೇಯಸ್ ಅಯ್ಯರ್ ಅವರಿಗೆ ಬ್ಯಾಟಿಂಗ್ ಮಾಡಲು ಸಾಧ್ಯವಾಗಲಿಲ್ಲ ಮತ್ತು ಶ್ರೇಯಸ್ ಅಯ್ಯರ್ ಅವರಿಗೆ ಆಗಿರುವಂತಹ ಒಂದು ಇಂಜುರಿಯಿಂದಾಗಿ ಪಂಜಾಬ್ ಕಿಂಗ್ಸ್ ಗೆ ದೊಡ್ಡ ಹೊಡೆತ ಕೂಡ ಆಗುತ್ತೆ. ಯಾಕಂತಂದ್ರೆ ಶ್ರೇಯಸ್ ಅಯ್ಯರ್ ಅವರಿಗೆ ನೆಕ್ಸ್ಟ್ ಬಾಲ್ ಅಲ್ಲಿ ಔಟ್ ಆಗ್ತಾರೆ ಮತ್ತು ಆ ಒಂದು ಔಟ್ ನಿಂದಾಗಿ ಪಂಜಾಬ್ ಕಿಂಗ್ಸ್ ತಂಡ ಬ್ಯಾಕ್ ಫ್ರಂಟ್ ಗೆ ಆದ್ರೆ ಹೋಗಿರುತ್ತೆ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಆ ಒಂದು ಇಂಜುರಿಯಿಂದಾಗಿ ಶ್ರೇಯಸ್ ಅಯ್ಯರ್ ಅವರ ಆ ಒಂದು ಬೆರಳಿಗೆ ಆಗಿರುವಂತಹ ನೋವಿನಿಂದಾಗಿ ಪಂಜಾಬ್ ಕಿಂಗ್ಸ್ ತಂಡ ನಿನ್ನೆ ಸೋಲುವ ಗತಿ ಆದ್ರೆ ಬಂದಿತ್ತು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.